ಹಾಯ್ ಎಲ್ರಿಗೂ ಶರಣಾರ್ಥಿ. ಇವತ್ತು ನಾವು ಕುಕಿಂಗ್ ಚಾಲೆಂಜ್ ಮಾಡ್ತಾ ಇದ್ದೀವಿ. ಯಾರೋ ಕಮೆಂಟ್ ಅಲ್ಲಿ ಹಾಕಿದ್ದೀರಲ್ವಾ, ಹಸ್ಬೆಂಡ್ ಮತ್ತೆ ವೈಫು ಕುಕಿಂಗ್ ಚಾಲೆಂಜ್ ಮಾಡಿ ಅಂತ. ಅದಕ್ಕೆ ನಾವು ಇವತ್ತು ಕುಕಿಂಗ್ ಚಾಲೆಂಜ್ ಮಾಡ್ತಾ ಇದೀವಿ. ನಾನು ಫ್ರೆಂಚ್ ಫ್ರೈಸ್ ಮಾಡ್ತಾ ಇದ್ದೀನಿ. ಅದಕ್ಕೆ ಏನೇನ್ ಬೇಕು ಅಂತ ಎಲ್ಲ ಇದ್ ಮಾಡಿದೀನಿ. ಆಲೂಗಡ್ಡೆನು 2 ಕಟ್ ಮಾಡ್ಕೋಬೇಕು. ಅಂದ್ರೆ ಒಂದ್ ಸ್ವಲ್ಪ ದಪ್ಪದಾಗಿರೋದೇ ಕಟ್ ಮಾಡ್ಕೋಬೇಕು, ಸಣ್ಣ ಸಣ್ಣ ಉದ್ದುದ ಕಟ್ ಮಾಡ್ಕೋಬೇಕು. ಅದೆಲ್ಲ ಕಟ್ ಮಾಡ್ಕೊಂಡು ಒಂದು ಕೋಲ್ಡ್ ನೀರಲ್ಲಿ ಇಟ್ಬಿಟ್ಟು ಒಂದ್ 10 ನಿಮಿಷ ವೇಟ್ ಮಾಡ್ಬೇಕು. ಅದ್ ನಾನು ಆಲ್ರೆಡಿ ಮಾಡಿದೀನಿ, ತೋರಿಸ್ತೀನಿ ಬನ್ನಿ. ಇವಾಗ ಆಲೂಗಡ್ಡೆ ಕಟ್ ಮಾಡ್ಕೊಂಡು ಕೋಲ್ಡ್ ವಾಟರ್ ಅಲ್ಲಿ ಇಟ್ಕೊಂಡಿದ್ದೀನಿ. ನೋಡಿ, ಇಷ್ಟಿಷ್ಟು ಕಟ್ ಮಾಡ್ಕೋಬೇಕು ಉದ್ದ ಉದ್ದ. ಒಂದ್ ಸ್ವಲ್ಪ ಜಾಸ್ತಿ ದಪ್ಪು ಬೇಡ, ಜಾಸ್ತಿ ತೆಳುನು ಬೇಡ, ಮೀಡಿಯಂ ಆಗಿ ಕಟ್ ಮಾಡ್ಕೋಬೇಕು. ಕೋಲ್ಡ್ ವಾಟರ್ ಅಲ್ಲಿ ಒಂದ್ 10 ನಿಮಿಷ ಇಟ್ಟಿದ್ದೀನಿ. 10 ನಿಮಿಷ ಆಯ್ತು. ಅದಾದ ನಂತರ ಬಿಸಿನೀರು ಮುಂಚೆನೆ ಇದ್ ಮಾಡಿಡ್ಬೇಕು. ಜಾಸ್ತಿ ಬಿಸಿ ಮಾಡಬೇಕು. ಬಿಸಿ ಮಾಡಾದ ನಂತರ ಸ್ವಲ್ಪ ಉಪ್ಪು ಹಾಕ್ಬೇಕು. ಅಂದ್ರೆ ಒಂದ್ ಸ್ವಲ್ಪ ಜಾಸ್ತಿನೇ ಹಾಕಿ, ಅಂದ್ರೆ ಆಲೂಗಡ್ಡೆ ಚೆನ್ನಾಗಿ ಬೇಯಬೇಕಲ್ವಾ. ಓಕೆ, ನಿಮ್ಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕೊಳ್ಳಿ. ತದನಂತರ ಇವಾಗ ಇಷ್ಟು ಚೆನ್ನಾಗಿ ಕುದಿಬೇಕು. ಇಷ್ಟು ಕುದಿ ಬಂದಾಗ ಅವಾಗ ಆಲೂಗಡ್ಡೆ ಹಾಕ್ಬೇಕು. ನೋಡಿ, ಈ ತರ ಹಾಕಿ ನಿಧಾನಕ್ಕೆ ಹಾಕ್ಬೇಕು. ನಾನು ಬೊಕ್ಕೊಡಿಸ್ಬಿಡಬೇಕತ್ತಿದೆ. ಅಂದ್ರೆ ಇದು ಜಾಸ್ತಿ ಏನ್ ಕುದಿಯೋದ್ ಬೇಡ, ಒಂದ್ 2 ನಿಮಿಷ ಅಷ್ಟೇ. ಅಂದ್ರೆ ಉಪ್ಪು ಹಾಕಿದೀವಲ್ಲ, ಒಂದ್ ಸ್ವಲ್ಪ ಟೇಸ್ಟ್ ಬರಂಗೆ ಒಂದ್ ಸ್ವಲ್ಪ 2 ನಿಮಿಷ ಅಷ್ಟೇ ಕುದಿಸ್ಬೇಕು, ಜಾಸ್ತಿ ಕುದಿಸ್ಬಾರ್ದು. ಇವಾಗ ಇಷ್ಟು ಕುದಿ ಬಂದಿದೆ. 2 ನಿಮಿಷ ಇದು ಮಾಡಿದ್ದೀನಿ. ನೋಡಿ, ಇಲ್ಲಿ ಇಷ್ಟಾದ್ರೆ ಸಾಕು. ಇದನ್ನ ನೋಡಿ, ಇಲ್ಲಿ ಸಾಕು, ಇಷ್ಟು ಕುದಿ ಬಂದಿದೆ. ಓಕೆ, ಇದನ್ನ ನೆಕ್ಸ್ಟ್ ಇವಾಗ ಜರಡಿಯಲ್ಲಿ ಹಾಕ್ತೀನಿ, ಜಾಲಿಯಲ್ಲಿ. ಇವಾಗ ಈ ಜಾರಿಯಲ್ಲಿ ಹಾಕ್ತಾ ಇದ್ದೀನಿ. ಚೆನ್ನಾಗದು ನೀರೆಲ್ಲ ಜಾನ್ಕೋಬೇಕು. ಫುಲ್ ಎಲ್ಲ ನೀರು ಜಾನ್ಕೊಂಡು ಆದ್ಮೇಲೆ ನೆಕ್ಸ್ಟ್ ಎಲ್ಲಾನು ಹಾಕೊಂತ ಇದ್ದೀನಿ. ಆಯ್ತು ನೋಡಿ, ಇವಾಗ ಫುಲ್ ಎಲ್ಲ ನೀರು ಜಾನ್ಬೇಕು. ಇವಾಗ ಇದು ತಗೊಂಡು ಒಂದು ಕಾಟನ್ ಬಟ್ಟೆ ಇರುತ್ತೆ, ಆ ಕಾಟನ್ ಬಟ್ಟೆ ಮೇಲೆ ಚೆನ್ನಾಗಿ ಬಿಡಿಬಿಡಿಯಾಗಿ ಹಾಕಬೇಕು. ಚೆನ್ನಾಗಿ ಬಿಡಿಬಿಡಿಯಾಗಿ ಇದೆಲ್ಲ ನೀರೆಲ್ಲ ಹೋಗ್ಬೇಕಲ್ಲ, ಜಾನ್ಬೇಕಲ್ಲ ನೀರೆಲ್ಲ, ಒಂಚೂರು ನೀರಿರಬಾರ್ದು. ಇದನ್ನ ಒದ್ದೆ ಬಟ್ಟೆಯಿಂದ ಒಂದು ಸ್ವಲ್ಪ ಒರೆಸ್ಬೇಕು. ಇದು ಜಾಸ್ತಿ ಒತ್ತಬಾರ್ದು, ನಿಧಾನಕ್ಕೆ ಒತ್ತಬೇಕು. ಜಾಸ್ತಿ ಒತ್ತಿದ್ರೆ ಮುರಿದೋಗುತ್ತೆ, ಅಷ್ಟೇ, ಏನಿಲ್ಲ. ನಿಧಾನಕ್ಕೆ ಒತ್ತಬೇಕು. ನೀರೆಲ್ಲ ಫುಲ್ ಎಲ್ಲ ಜಾನ್ ಹಾಕ್ಬೇಕು. ಒಂದೆರಡು ನಿಮಿಷ ಬಿಟ್ಟು ಇದು ಡ್ರೈ ಆಗಿದೆ ಅಂತ ನೋಡೋಣ. ಒಂದು 10 ನಿಮಿಷ ಇಟ್ಟಿದ್ದೀನಿ, ಡ್ರೈ ಆಗಿದೆ. ಓಕೆ, ಫುಲ್ ಡ್ರೈ ಆಗಬೇಕು. ಡ್ರೈ ಆಗಿದೆ. ಇವಾಗ ಇದೊಂದು ಬೌಲಲ್ಲಿ ಹಾಕಬೇಕು, ಡ್ರೈ ಆಗಿರೋದೆಲ್ಲ. ಎಲ್ಲ ನೀಟಾಗಿ ಹಾಕ್ಬಿಟ್ಟು ಇವಾಗ ಇಲ್ಲಿ ಎಣ್ಣೆ ಕಾಯಕ್ಕಂತ ಇಟ್ಟಿದ್ದೀನಿ. ಅದು ಚೆನ್ನಾಗಿ ಬಿಸಿ ಆಗಬೇಕು, ಫುಲ್ಲು ಕಾದಿರಬೇಕು. ಅದನ್ನ ಬದಲು ಇವಾಗ ಇದಕ್ಕೆ ಜೋಳದ ಹಿಟ್ಟು ಹಾಕಬೇಕು. 1 ಸ್ಪೂನು ಜೋಳದ ಹಿಟ್ಟು ಹಾಕಬೇಕು. ನೋಡಿ, ಅದಾದ ನಂತರ ಕೈದಿಂದ ಕಲಿಸ್ಬಾರ್ದು, ಅದೇ ತರ ಹಿಂಗ್ ಮಾಡಬೇಕು. ಉದ್ರುದ್ರಾಗಿರುತ್ತೆ.
ಚೆನ್ನಾಗಿ ಈ ತರ ಜೋಳದ ರೊಟ್ಟಿ ಏನಕ್ಕೆ ಹಾಕ್ಬೇಕಂತಂದ್ರೆ ಇದು ಚೆನ್ನಾಗಿ ಗರ್ಗರಿಯಾಗಿ ರುಚಿ ಬರುತ್ತೆ, ಚೆನ್ನಾಗಿ ತಿನ್ನಕ್ ಗರ್ಗರಿಯಾಗಿರುತ್ತೆ. ಇವಾಗ ಎಲ್ಲ ಮಿಕ್ಸ್ ಆಯ್ತು. ಮಿಕ್ಸ್ ಆದ ನಂತರ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ ನೋಡಿ. ಇವಾಗ ಎಲ್ಲ ಮಿಕ್ಸ್ ಆಯ್ತು. ಓಕೆ, ಇದನ್ನ ಹಾಗೆ ಹಾಕ್ಬಾರ್ದು, ಇದು ಜರಡಿ ಹಿಡಿಬೇಕು, ಯಾಕಂದ್ರೆ ಅದು ಬೇಗ ಇದಾಗಲ್ಲ, ಅದಕ್ಕೆ ಒಂದ್ ಸ್ವಲ್ಪ ಜರಡಿ ಹಿಡಿಬೇಕು. ಇವಾಗ ಹಿಟ್ಟೆಲ್ಲ ಉದುರುತ್ತೆ. ಚೆನ್ನಾಗಿ ಜರಡಿ ಹಿಡಿಬೇಕು. ಜರಡಿ ಹಿಡಾದ್ಮೇಲೆ ಎಣ್ಣೆಗೆ ಹಾಕ್ತಾರೆ. ಆಯ್ತು, ಎಲ್ಲ ಹಿಟ್ಟು ಇದಾಯ್ತು, ಇದ್ರಾಯ್ತು ನೋಡಿ. ಇಷ್ಟು ಉದುರ್ಬೇಕು. ಓಕೆ, ಇವಾಗ ಎಣ್ಣೆಯಲ್ಲಿ ಒಂದೊಂದು ಸ್ವಲ್ಪ ಅಂದ್ರೆ ಎಲ್ಲ ಒಟ್ಟಿಗೆ ಬಿಡಬಾರ್ದು, ಒಂದೊಂದು ಸ್ವಲ್ಪ ಹಾಕ್ಬೇಕು. ಇಲ್ಲದ್ರೆ ಎಲ್ಲ ಒಟ್ಟಿಗೆ ಬಿಟ್ರೆ ಅದು ಅಂಟ್ಕೊಳುತ್ತೆ. ಇವಾಗ ಇದು ಆಲೂಗಡ್ಡೆ ಬೇಯಿಸಿದ ಹಾಕಿದೀವಿ ಕಟ್ ಮಾಡಿ. ಇವಾಗ ಅಂದ್ರೆ 2 ನಿಮಿಷ ಆದ್ಮೇಲೆ ಅದು ಇದು ಇಡ್ಬೇಕು. ಇವಾಗ ಅದು ಎಣ್ಣೆಯಲ್ಲಿ ಆಲೂಗಡ್ಡೆ ಹಾಕಿದೀನಿ. ಅಂದ್ರೆ ಆಲೂಗಡ್ಡೆ ಹಾಕಿದ ತಕ್ಷಣ ಇದು ನಂತರ ಜರಡಿ ಹಿಡಿಬಾರ್ದು. ಒಂದ್ 2 ನಿಮಿಷ ಆದ್ಮೇಲೆ, ಒಂದ್ 5 ನಿಮಿಷ ಆದ್ಮೇಲೆ ಅದು ಚೆನ್ನಾಗಿ ಬಿಡಿ ಬಿಡಿ ಆಗಿರ್ಬೇಕಲ್ಲ, ಬಿಡಿ ಬಿಡಿ ಆದ್ಮೇಲೆ ಜರಡಿ ಹಿಡ್ದು ನೋಡ್ಬೇಕು. ಅದಾದ್ಮೇಲೆ ಇವಾಗ ಇದಿಷ್ಟ ಆಗಿದೆ. ಇನ್ನೂ ಸ್ವಲ್ಪ ಬ್ರೌನ್ ಬರಬೇಕು. ಇವಾಗ 2 ನಿಮಿಷ ಆಯ್ತು. ಇವಾಗ ಜಾರಿ ಹಾಕ್ತಾ ಇದ್ದೀನಿ. ಇದೆಲ್ಲ ಒಂದು ಬಿಡಿ ಬಿಡಿ ಆಗ್ಬೇಕು. ಇನ್ನು ಕಲರ್ ಬಂದಿಲ್ಲ. ಇದು ಮೀಡಿಯಂ ಸೈಜಲ್ಲಿ ಬೇಯಿಸ್ಕೋಬೇಕು, ಜಾಸ್ತಿನೂ ಬೇಯಿಸಬಾರ್ದು, ಮೀಡಿಯಂ ಸೈಜಲ್ಲಿ ಬೇಯಿಸ್ಬೇಕು. ಮೀಡಿಯಂ ಫ್ಲೇಲ್ ಬೇಯಿಸಬೇಕು, ಸೈಜ್ ಅಲ್ಲ. ಮೀಡಿಯಂ ಫ್ಲೇಲ್ ಬೇಯಿಸ್ಬೇಕು ನೋಡಿ. ಇವಾಗ ಈ ತರ ಗರ್ಗರಿ ಆಗಿರ್ಬೇಕು ನೋಡಿ. ಇಲ್ಲಿ ಸೌಂಡ್ ಬರ್ತೈತಾ? ಈ ತರ ಆದ್ರೆ ಚೆನ್ನಾಗಿರುತ್ತೆ, ಬಾಯಿಗೆ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ. ಇವಾಗ ಎಣ್ಣೆ ಜಾನ್ಕೋಬೇಕು, ಪೂರಾ ಎಣ್ಣೆ ಜಾನ್ಕೊಂಡು ಒಂದು ಬೌಲ್ಗೆ ಹಾಕ್ಬೇಕು ನೋಡಿ. ಇವಾಗ ಎಣ್ಣೆ ತೆಗ್ದಿದ್ದೀನಿ. ಇಷ್ಟು ಚೆನ್ನಾಗಿ ಕಲರ್ ಬಂದೈತೆ, ಬ್ರೌನ್ ಕಲರ್ ಬಂದೈತೆ ನೋಡಿ, ನಿಮಗೆ ಕಾಣಿಸ್ತೈತೆ. ಇವಾಗ ಚಿಲ್ಲಿ ಪೌಡರ್ ಹಾಕ್ತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಬೇಕು ನೋಡಿ. ಅದ ನಂತರ ಮತ್ತೆ ಎಲ್ಲ ಕಡೆನೂ ಖಾರ ಮಿಕ್ಸ್ ಆಗಬೇಕು ಚೆನ್ನಾಗಿ. ಇವಾಗ ನೋಡಿ ಓಕೆ, ರೆಡಿ ಆಗಿದೆ. ಇವಾಗ ಇದೆಲ್ಲ ರೆಡಿ ಆಗಿದೆ ರೆಸಿಪಿ. ತುಂಬಾ ಚೆನ್ನಾಗಿ ಕಲರ್ಫುಲ್ ಆಗೈತೆ. ಇದು ಹೋಗಿ ಅಮ್ಮಂಗೆ ಕೊಡೋದ. ಇವತ್ತು ಫಸ್ಟ್ ಚಾಲೆಂಜ್ ಮಾಡಿದ್ದೀವಿ, ನಾನೇ ಫಸ್ಟ್ ಮಾಡಿದ್ದೀನಿ ಫಿಂಗರ್ ಚಿಪ್ಸು. ಇವಾಗ ಅಮ್ಮಗೋಗಿ ಕೊಡ್ತೀನಿ, ಅದು ಏನು ಹೇಳ್ತಾರೆ ನೋಡೋದ. ಬನ್ನಿ ಅಮ್ಮ, ತಗೊಳ್ಳಿ. ಮಾತಾಡಿ. ಅದು ಇದು ಹಾಕೊಂತೀನಿ. ಯಾರು ಮಾಡೋದು? ನಾನೇ ಮಾಡಿದವ. ಸೂಪರೇ ಮಾಡಿದ್ಯಾ, ಥ್ಯಾಂಕ್ ಯು. ಇವಾಗ ನಾಳೆ ಅವ್ರದ್ದು ಪವನ್ ಅವ್ರದ್ದಿರೋದು,
ನಾಳೆ ಅವ್ರು ಏನ್ ಮಾಡ್ತಾರ ಗೊತ್ತಿಲ್ಲ. ಇವತ್ ನಾನ್ ಮಾಡಿದೀನಿ. ಟೇಸ್ಟ್ ಹೆಂಗಿದೆ ಅಂತ ಹೇಳಿ. ಚೆನ್ನಾಗಿದೆ. ಅವನು ಮಾಡಿದ್ಮೇಲೆ ಇಬ್ಬರು ಹೆಂಗಿದೆ ಅಂತ ನೋಡಿ ಹಾ. ಹೇಳ್ತೀನಿ. ಇಬ್ರದಲ್ಲಿ ಯಾರು ವಿನ್ ಮಾಡ್ತೀರಾ ನಿಮ್ಗೆ ಬಿಟ್ಟಿದ್ದು. ಇಬ್ರಲ್ಲಿ ಯಾರು ಚೆನ್ನಾಗೈತೆ ಅಂತ ನಾಳೆ ನೀವು ಹೇಳ್ಬೇಕು. ಆಯ್ತು. ಓಕೆ ಸರಿನಾ? ಹ್ಮ್ ಸೂಪರ್ ಮಾಡಿದೆ. ಥ್ಯಾಂಕ್ ಯು. ಇವತ್ತು ನನ್ ಮುಗೀತು. ನಾಳೆ ನಮ್ಮ ಹಸ್ಬೆಂಡ್ ಅವ್ರದ್ದು ಐತೆ. ಅವ್ರು ನಾಳೆ ಯಾವ ತರ ಮಾಡ್ತಾರ ಅಂತ ಇವತ್ತು ಮತ್ತೆ ನಾಳೆದು ಎರಡೂ ಸೇರಿ ಅಮ್ಮ ಟೇಸ್ಟ್ ಮಾಡಿ ಅದು ರಿಸಲ್ಟ್ ಬಂದಾದ್ಮೇಲೆ ಯಾರು ವಿನ್ ಆಗ್ತಾರ ನೋಡೋದ. ಥ್ಯಾಂಕ್ ಯು, ಬಾಯ್. ಹಾಗೆ ನಮ್ಮ ವಿಡಿಯೋನ ನಮ್ಮ ಪೇಜ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು, ಬಾಯ್.